6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಪರೀಕ್ಷೆ ಅಂದರೆ ಮೌಲ್ಯಾಂಕನ ಪರೀಕ್ಷೆ SA2 ಮಾರ್ಚ್ 2026ರಲ್ಲಿ ನಡೆದಿರುವಂತಹ ಇದು DSRT ಇಂದ ಈಗ ನಮಗೇನು ಕ್ವಶನ್ ಪೇಪರ್ ಬರ್ತವೆ ಆ ಕ್ವಶನ್ ಪೇಪರ್ಗೆ ನಾವು ಆನ್ಸರನ್ನು ಮಾಡಬೇಕಾಗಿರೋದ್ರಿಂದ ಇದು ಮಾದರಿಯಾಗಿರುವಂತಹ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಇದು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋದಾದರೆ 40 ಅಂಕಗಳಿಗೆ 90 ನಿಮಿಷದಲ್ಲಿ ನಾವು ಉತ್ತರಿಸುವಂಥದ್ದು. ಇಲ್ಲಿ 4 ಆಯ್ಕೆಗಳಿದ್ದಾವೆ, ಅದರಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯುವಂಥದ್ದು ಪ್ರಶ್ನೆ ಮೇಯ್ನು. ಇಲ್ಲಿ ಕ್ಷಾಮ ಈ ಪದದ ಅರ್ಥ ಕೇಳಿದರೆ ಕ್ಷಾಮ ಅಂದರೆ ನಮಗೆ ಗೊತ್ತಿದೆ ಬರಗಾಲ. ವ್ಯಾವಹಾರಿಕ ಪತ್ರಗಳಲ್ಲಿ ಬಳಸುವಂತಹ ಸಂಬೋಧನೆ ಏನು ಬಳಸ್ತೀವಿ ಅಂತ ನಮಗೆ ಗೊತ್ತಿದೆ ಮಾನ್ಯರೇ ಮತ್ತು ಮಹನೀಯರೇ ಅಂತ ಬಳಸುವಂಥದ್ದು. ಎನಿತು ಅಂತ ಏನಿದೆ ಈ ಪದದ ಗ್ರಾಂಥಿಕ ರೂಪ ಕೇಳಿದರೆ ಎನಿತು ಅಂದರೆ ಎಷ್ಟು ಅಂತ ಆಗುವಂಥದ್ದು. ನೆಕ್ಸ್ಟು ಶಿವೈಕ್ಯ ಎಂಬ ಪದವು ಡ್ಯಾಶ್ ಸಂಧಿಗೆ ಸೇರಿದೆ ಅಂದರೆ ವೃದ್ಧಿ ಸಂಧಿಗೆ ಸೇರಿರುವಂಥದ್ದು. ಎನಿತು ಭಾಷೆಗಳ ಕಲಿತಡೇನು ಡ್ಯಾಶ್ ಭಾಷೆ ಕಲಿಯದನಕ್ಕ ಅಂತೇನಿದೆ ಇದು ಹೃದಯದ ಭಾಷೆ, ಹೃದಯ ಅಂತ ಬರಬೇಕು ಡ್ಯಾಶಿಸಿಗೆ. ಹೆಂಗಸು ಈ ಪದದಲ್ಲಿರುವಂತಹ ಪುಲ್ಲಿಂಗ ರೂಪ ಯಾವುದು ಅಂತಂದರೆ ಗಂಡಸು ಅಂತಕ್ಕಂಥದ್ದು. ಹೆಂಗಸು ಸ್ತ್ರೀಲಿಂಗ, ಪುಲ್ಲಿಂಗ ಬರಬೇಕು ಅಂದರೆ ಗಂಡಸು ಆಗುವಂಥದ್ದು. ಇಲ್ಲಿ ಸೂಚನೆಯಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ ಸೋಲು ಇದರ ವಿರುದ್ಧಾರ್ಥಕ ಪದ ಗೆಲುವು. ಪರಾಕಿಯ ಈ ಪದದ ಅರ್ಥ ಕೇಳಿದರೆ ಬೇರೆಯ ಆಗುವಂಥದ್ದು. ವೈದ್ಯ ಈ ಪದದಲ್ಲಿ ಸೂಚಿಸಿರುವಂತಹ ಲಿಂಗ ಅಂದರೆ ಪುಲ್ಲಿಂಗ ಇರುವಂಥದ್ದು. ವೈದ್ಯ ಅಂದರೆ ಅವನು ಒಬ್ಬ ಗಂಡು ಅಂತಾಗುತ್ತೆ, ಹಂಗಾಗಿ ಪುಲ್ಲಿಂಗ ಆಗುವಂಥದ್ದು. ಆಲಿಸು ಈ ಪದವನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ನಾನು ಶಿಕ್ಷಕರು ಹೇಳುವಂತಹ ಪಾಠವನ್ನು ಆಲಿಸುತ್ತೇನೆ. ವಿಜ್ಞಾನ ಈ ಪದದ ತದ್ಭವ ರೂಪ ಭಿನ್ನಾಣ. ರಮೇಶನು ಜಾತ್ರೆಗೆ ಹೋದನು ಈ ವಾಕ್ಯದಲ್ಲಿರುವಂಥ ಕ್ರಿಯಾಪದ ಕೇಳಿದರೆ ಕ್ರಿಯಾಪದ ಓದನು ಅನ್ನೋದೇ ಕ್ರಿಯಾಪದ ಆಗುವಂಥದ್ದು. ನೆಕ್ಸ್ಟ್ ಇವು 2-3 ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳನ್ನು ಇಲ್ಲಿ ನೋಡ್ಬೋದು. ಇವಾಗ ಸಂಬಂಧಪಟ್ಟಂತೆ ಮಾದರಿ ಉತ್ತರಗಳನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ. ಗದ್ಯ ಭಾಗವನ್ನು ಓದ್ಕೊಂಡು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂಥದ್ದು. ನೆಕ್ಸ್ಟು ವಚನ ಭಾಗದಲ್ಲಿ ಕಂಪಲ್ಸರಿ ವಚನ ಭಾಗದಲ್ಲಿ 2 ಅಂಕಕ್ಕೆ ಒಂದು ಪದ್ಯವನ್ನು ಕೇಳ್ತಾರೆ. ಆಮೇಲೆ ಯಾರು ಯಾರಿಗೆ ಹೇಳಿದರು ಅಂತೇಳಿ 4 ಅಂಕಕ್ಕೆ ಕೇಳಿರುವಂಥದ್ದು. ನೆಕ್ಸ್ಟು ಈ ಒಂದು ಸಾಲುಗಳನ್ನು ಓದ್ಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂಥದ್ದು. 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಒಟ್ಟು 8 ಅಂಕಗಳಿಗೆ ಇರುವಂಥದ್ದು. ಇವು ಕ್ವಶನ್ಗಳನ್ನು ನೋಡ್ಬೋದು. ನಿಮ್ಮ ಊರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ಗ್ರಾಮ ಪಂಚಾಯಿತಿ ಅವರಿಗೆ ಪತ್ರವನ್ನು ಬರೀರಿ ಅಂತ ಕೇಳಿರುವಂಥದ್ದು. ಆಮೇಲೆ ಈ ಚಿತ್ರವನ್ನು ನೋಡಿಬಿಟ್ಟು 5-6 ವಾಕ್ಯದಲ್ಲಿ ಬರೀರಿ ಅಂತೇಳಿ ನೋಡಿರಿ. ಈ ಚಿತ್ರವನ್ನು ನೋಡಬೇಕು, ಈ ಚಿತ್ರವನ್ನು ನೋಡಿ ಬರಿಬೇಕು. ಇದು ಮಾದರಿ ಉತ್ತರ ಪತ್ರಿಕೆನ ನಾವಿಲ್ಲಿ ನೋಡ್ಬೋದು. ಇದು ಮಾದರಿಯ ಉತ್ತರ ಪತ್ರಿಕೆ, ಇವೆಲ್ಲವೂ ಕೂಡ ಆಗಿರುವಂಥದ್ದು. ಇವೆಲ್ಲವೂ ಕೂಡ ಇದೇ ಯಥಾ ರೀತಿಯಾಗಿ ನೀವು ಉತ್ತರ ಪತ್ರಿಕೆ ಹೆಂಗಿದೆಯೋ ಇದೇ ರೀತಿ ನೀವು ಕೇಳುವಂತಹ ಪ್ರಶ್ನೆ ಪತ್ರಿಕೆಗೆ ಉತ್ತರವನ್ನು ಕೂಡ ಚೊಕ್ಕಟ್ಟಾಗಿ ಇದೇ ರೀತಿ ನಾವು ಬರೆದ್ರೆ ನಮಗೆ ಅಂಕಗಳು ಅತಿ ಹೆಚ್ಚು ಸಿಗುವಂಥದ್ದು ನೋಡ್ಬೋದು. ಇಲ್ಲೆಲ್ಲ ನಿಮ್ಮ ಆ ಒಂದು ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಇಲ್ಲಿ ನಾವು ನೋಡ್ಬೋದು. ಇದು DSRTಯಿಂದ ಪ್ರಕಟಗೊಂಡಿರುವಂತಹ ಮಾದರಿಯ ಪ್ರಶ್ನೆ ಪತ್ರಿಕೆ. ಇದೇ ರೀತಿ ನೀವು ಎಕ್ಸಾಮನ್ನು ಈ ಟೈಮ್ ಟೇಬಲ್ ಅನೌನ್ಸ್ಮೆಂಟ್ ಆಗಿದೆಯಲ್ಲ ಆ ಟೈಮ್ ಟೇಬಲಿಂದ ಇದೇ ಕ್ವಶನ್ ಪೇಪರು ನಮಗೆ ಇಲಾಖೆಯಿಂದ ನಡೆಯುವ ದಿನದ ಪರೀಕ್ಷೆಗೆ ಬರ್ತಕ್ಕಂಥದ್ದು. ಇಲ್ಲಿ ಅಂಕಗಳನ್ನು ಶೇಕಡಾವಾರು ವಿಂಗಡಿಸಿರುವಂಥದ್ದು, ಯಾವ್ಯಾವ ಪಾಠಕ್ಕೆ ಎಷ್ಟೆಷ್ಟು ಅಂಕಗಳನ್ನು ನಿಗದಿಪಡಿಸಿದ್ದಾರೆ ಮತ್ತು ಅದರಲ್ಲಿ ತೆಗೆಯುವಂತಹ ಪ್ರಶ್ನೆಗಳು ಎಷ್ಟು ಅಂತ. ಒಟ್ಟು 24 ಪ್ರಶ್ನೆ ತೆಗಿತಾರೆ. ಒಟ್ಟು 40 ಅಂಕಗಳಿಗೆ ಪಾಠಗಳನ್ನು ಡಿವೈಡ್ ಮಾಡಿರುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಕ್ಲಾಸ್ 6th ಇಂಗ್ಲೀಷ್ ನೋಡೋದಾದರೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು. ಇದು ಅಷ್ಟೇ 4 ಆಪ್ಷನ್ಗಳಲ್ಲಿ ಒಂದನ್ನು ನಾವು ಟಿಕ್ ಮಾಡಬೇಕು. ಇವು ನೀವು ಪುಸ್ತಕಗಳನ್ನ ಅತ್ಯಂತ ಚೆನ್ನಾಗಿ ನೀವು ಓದಿದರೆ ಇವೆಲ್ಲ ಯೂಸ್ ಆಗುವಂಥದ್ದು. ಇದಕ್ಕೆ ಆನ್ಸರ್ ಸಿ ಆಗುವಂಥದ್ದು. 2ನೇ ಕ್ವಶನ್ಸಿಗೆ ಆನ್ಸರ್ ಬಿ ಆಗುವಂಥದ್ದು. 3ನೇ ಕ್ವಶನ್ಸಿಗೆ ಆನ್ಸರ್ ಡಿ ಆಗುವಂಥದ್ದು. 4ನೇ ಕ್ವಶನ್ಸಿಗೆ ಆನ್ಸರ್ ಸಿ ಆಗುವಂಥದ್ದು. ನೆಕ್ಸ್ಟು ಇವಕ್ಕೆ ಕ್ವಶನ್ಸ್ ಆನ್ಸರ್ಸ್ಗಳನ್ನು ನೀವಿಲ್ಲಿ ಕೆಳಗಡೆ ನಾನು ಕೊಟ್ಟಿರ್ತೀನಿ, ಅದು ನೋಡ್ಬೋದು. ಇದು ಒಂದು ಪ್ರಶ್ನೆ ಪತ್ರಿಕೆ ಇದೇ ರೀತಿಯೇ ಇರ್ತೈತೆ.
ಹಾಗಾಗಿ ನೀವು ಯಥಾರೀತಿ ಕ್ವಶನ್ ಪೇಪರ್ಗೆ ಏನು ಮಾಡಬೇಕು, ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಈ ಚಿತ್ರವನ್ನು ನೋಡಿ ಇದ್ರ ಬಗ್ಗೆ ನಾವು ವರ್ಣನೆ ಮಾಡಿ ಬರೀಬೇಕು. ಈ ಪ್ಯಾಸೇಜನ್ನು ಓದ್ಕೊಂಡು ಕೆಳಗಿರುವಂತಹ ಪ್ರಶ್ನೆಗಳಿಗೆ ಆನ್ಸರ್ಸನ್ನು ಬರೆಯುವಂಥದ್ದು. ನೆಕ್ಸ್ಟು ಇವ್ರ ಬಗ್ಗೆ ಬರೆಯುವಂಥದ್ದು. ನೆಕ್ಸ್ಟ್ ಅವಕ್ಕೆ ಆನ್ಸರ್ಸ್ಗಳನ್ನು ನೋಡ್ಬೋದು. ಇಲ್ಲಿ ಕೀ ಆನ್ಸರ್ಸನ್ನು ನೋಡ್ಬೋದು ನಾವು. ಇವೆಲ್ಲವೂ ಕೂಡ ಕೀ ಆನ್ಸರ್ಸ್ ಆಗುವಂಥದ್ದು. ಇವೆಲ್ಲವೂ ಕೂಡ ಕೀ ಆನ್ಸರ್ಸ್ ಆಗುವಂಥದ್ದು. ನಾವು ಯಾವ ರೀತಿ ಕೂಡ ಉತ್ತರವನ್ನು ಬರೀಬೇಕು ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದು. ಇದು ಲೆಟರ್ ರೈಟಿಂಗ್ ಬಗ್ಗೆ ಬರೆದಿರುವಂಥದ್ದು. ಇವೆಲ್ಲ ಪಾಯಿಂಟ್ಸ್ಗಳು ನಿಮಗೆ ಅಕ್ಯುರೇಟ್ ಇರಬೇಕು. ಯಥಾ ರೀತಿಯಾಗಿ ನೀವು ಲೆಟರ್ ರೈಟಿಂಗ್ ಬರೆಯುವಾಗ ಫಾಲೋ ಅಪ್ ಮಾಡಬೇಕು. ಆಮೇಲೆ ಯಾವ್ಯಾವ ಪಾಠದಲ್ಲಿ ಎಷ್ಟೆಷ್ಟು ಅಂಕಗಳನ್ನು ಕೇಳಿದರೆ ಆ ಮಾರ್ಕ್ಸಿಗೆ ಎಷ್ಟು ಅಂಕಗಳು ಅನ್ನೋದನ್ನು ಕೂಡ ಕೊಟ್ಟಿರುವಂಥದ್ದು. ಇದಾದ್ರದ ಮೇಲೆ ನಾವು ಓದ್ಕೊಂಡ್ರೂ ಕೂಡ ಎಕ್ಸಾಮನ್ನು ಚೆನ್ನಾಗಿ ಪಾಸ್ ಮಾಡ್ಬೋದು. ಆದರೆ ಕ್ವಶನ್ ಪೇಪರ್ ಅನುಗುಣವಾಗಿ ನೀವು ರೆಡಿ ಆದರೆ ಇನ್ನೂ ಅನುಕೂಲ ಆಗುತ್ತೆ. ನೆಕ್ಸ್ಟು ಹಿಂದಿ ವಿಷಯಕ್ಕೆ ಬಂದರೆ ಹಿಂದಿ ಸಬ್ಜೆಕ್ಟನ್ನು ಕೂಡ ಇಲ್ಲಿ ನಾವು ನೋಡ್ಬೋದು. 1ನೇದಕ್ಕೆ ಆನ್ಸರ್ ಡಿ ಆಗುವಂಥದ್ದು, 2ನೇದಕ್ಕೆ ಆನ್ಸರ್ ಎ ಆಗುವಂಥದ್ದು, 3ನೇದಕ್ಕೆ ಆನ್ಸರ್ ಬಿ ಆಗುವಂಥದ್ದು, 4ನೇದಕ್ಕೆ ಆನ್ಸರ್ ಎ ಆಗುವಂಥದ್ದು. ಈ ರೀತಿ ಕ್ವಶನ್ಸ್ಗಳು ಇರುವಂಥದ್ದು. ಇದಕ್ಕೆ ಇದು ರೈಟ್ ಆಗುವಂಥದ್ದು, ನೆಕ್ಸ್ಟ್ ಇದಕ್ಕೆ ಇದು ರೈಟ್ ಆಗುವಂಥದ್ದು, ನೆಕ್ಸ್ಟ್ ಇದಕ್ಕೆ ಇದು ರೈಟ್ ಆಗುವಂಥದ್ದು, ನೆಕ್ಸ್ಟ್ 8ನೇ ಕ್ವಶನ್ಸಿಗೆ ಇದು ರೈಟ್ ಆಗುವಂಥದ್ದು. ಇವು ಹೊಂದಿಸಿ ಬರೀರಿ ಅಂತ ಕೇಳಿದರೆ 1ನೇದಕ್ಕೆ ಸಿ, 2ನೇದಕ್ಕೆ ಎ, 3ನೇದಕ್ಕೆ ನಾಲ್ಕನೇದಕ್ಕೆ ಡಿ, 11ನೇದಕ್ಕೆ ಬಿ ಆಗುವಂಥದ್ದು. ಈ ರೀತಿ ಒಂದು ಮಾದರಿ ಕ್ವಶನ್ ಪೇಪರನ್ನು ನಾವಿಲ್ಲಿ ನೋಡ್ಬೋದು. ಇದೆಲ್ಲ ಮಾದರಿ ಕ್ವಶನ್ ಪೇಪರು ಈಸಿ ಇರ್ತೈತೆ. ನೀವು ಸ್ವಲ್ಪ ನಿಮಗೆ ಓದೋದಕ್ಕೆ ಬರೆಯೋಕ್ಕೆ ಬಂದರೆ ನೀವು ಪದ್ಯ ಭಾಗವನ್ನು ಪೂರ್ಣಗೊಳಿಸುವಂಥದ್ದು. ಇಲ್ಲಿ ಅವಕ್ಕೆ ಉತ್ತರಗಳನ್ನು ನೋಡ್ಬೋದು. ಇದಕ್ಕೆ ಈ ಉತ್ತರಗಳ ಅನುಸಾರವಾಗಿ ನಾವು ವ್ಯಾಲ್ಯೂಷನ್ನ ನಿಮ್ಮ ಉತ್ತರಗಳು ಏನು ಬರೆದಿರ್ತೀರ ಈ ಒಂದು ಕೀ ಆನ್ಸರನ್ನು ಇಟ್ಕೊಂಡು ನಾವು ಕೂಡ ಏನು ಮಾಡ್ತೀವಿ ವ್ಯಾಲ್ಯೂಷನ್ನ ಮಾಡುವಂಥದ್ದು. ಹಾಗಾಗಿ ನೀವು ಈ ಆನ್ಸರ್ಸ್ಗಳನ್ನು ಚೆನ್ನಾಗಿ ನೆನ್ಕೊಳ್ಬೇಕು. ಮತ್ತು ಅದೇ ರೀತಿ ಸಬ್ಜೆಕ್ಟ್ ವೈಸ್ ಯಾವ್ಯಾವ ಪಾಠದಲ್ಲಿ ಎಷ್ಟೆಷ್ಟು ಅಂಕಗಳನ್ನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಇರುವಂತಹ ಅನಾಲಿಸಿಸ್ಸು. ಒಟ್ಟು 24 ಕ್ವಶನ್ನು 40 ಅಂಕಗಳನ್ನು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಗಣಿತ. ಗಣಿತ ನೋಡೋದಾದರೆ ಇಲ್ಲಿ ಅದೇ ಬಹುವಾಕ್ಯ ಪ್ರಶ್ನೆಗಳು ಇರ್ತವೆ. ಒಂದನ್ನು ಆರಿಸಿ ಉತ್ತರವನ್ನು ಬರೀಬೇಕು. ಕೊಟ್ಟಿರುವಂತಹ ಕಾಂಪೌಂಡಿನ ಸುತ್ತಳತೆ ಅಂತ ಕೇಳಿದರೆ ಕಾಂಪೌಂಡಿನ ಸುತ್ತಳತೆ ಮೀನ್ಸ್ ಅಷ್ಟನ್ನು ಕೂಡ ನಾವು ಕೂಡಬೇಕು. ಕೊಟ್ಟಿರುವಂಥ ಅಷ್ಟನ್ನು ಕೂಡ ಕೂಡಿದರೆ ನಮಗೆ 22 ಸೆಂಟಿಮೀಟರ್ ಆನ್ಸರ್ ಎ ಆಗುವಂಥದ್ದು. ನೆಕ್ಸ್ಟು ಈ ಕೆಳಗಿನ ಆಕೃತಿಗಳಲ್ಲಿ ಕಡಿಮೆ ಸುತ್ತಳತೆಯನ್ನು ಹೊಂದಿರುವಂತಹ ಆಕೃತಿ ಯಾವುದು ಅಂತ ಕೇಳಿದರೆ ಚಿತ್ರ ಬಿ ಅಥವಾ ಚಿತ್ರ 2 ಆಗುವಂಥದ್ದು. ಕಡಿಮೆ ಸುತ್ತಳತೆಯನ್ನು ಹೊಂದಿರುವಂಥದ್ದು. ಇದು ಚೌಕ 6 ಸೆಂಟಿಮೀಟರ್ ಇದೆ ಅಂದರೆ ಇಲ್ಲೂ 6 ಇರ್ತೈತೆ, ಇಲ್ಲೂ 6 ಇರ್ತೈತೆ, ಇಲ್ಲೂ 6 ಇರ್ತೈತೆ. 6 4 24 ಆಗುತ್ತೆ. ಇಲ್ಲಿ ವ್ಯತ್ಯಾಸ ಆಗುತ್ತೆ. ಇಲ್ಲಿ 4 4 8 ಆಗುತ್ತೆ, 5 5 10 ಆಗುತ್ತೆ.
5 5 10, 4 4 8, 10 8 18 ಆಗುತ್ತೆ. ಹಾಗಾಗಿ ಚಿತ್ರ ಬಿ ಏನಿದೆ ಕಡಿಮೆ ಸುತ್ತಳತೆಯನ್ನು ಹೊಂದಿರುವಂಥದ್ದು. ಎರಡೂ ಸಮಾನವಾಗಿ ಮುಗೀತು. ಸೂಕ್ತ ಚಿಹ್ನೆಯನ್ನು ಬಳಸಿ ಈ ಒಂದು ಮಾಡಿ ಅಂತ ಕೇಳಿದ್ದಾರೆ. ಇದಕ್ಕೆ ಸಿ ಆಗುವಂಥದ್ದು ಆನ್ಸರ್. ಈಕ್ವಲ್ಸನ್ನು ಹಾಕಬೇಕು. ಕೋನಗಳನ್ನು ಅಳೆಯಲು ಬಳಸುವಂತಹ ಸಾಧನ ಯಾವುದು ಅಂತ ಕೇಳಿದರೆ ನಿಮಗೆ ಗೊತ್ತಿದೆ, ಕೈವಾರ. ಬಿಟ್ಟ ಸ್ಥಳ ತುಂಬಿರಿ. ಒಂದು ಬಾಹುವಿನ ತ್ರಿಭುಜದಲ್ಲಿನ ರೇಖಾ ಸಮಮಿತಿಗಳ ಸಂಖ್ಯೆ ಕೇಳಿದರೆ 3 ಇರುವಂಥದ್ದು. -1ರ ಸಂಕಲನದ ವಿಲೋಮ ಕೇಳಿದರೆ ಇದು +1 ಆಗುವಂಥದ್ದು. ಒಂದು ಚೌಕಾಕೃತಿಯ ಸುತ್ತಳತೆ 64 ಸೆಂಟಿಮೀಟರ್ ಇದ್ದರೆ ಅದರ ವಿಸ್ತೀರ್ಣ ಎಷ್ಟಿರ್ತೈತೆ ಅಂತ ಕೇಳಿದರೆ 256 ಇರುವಂಥದ್ದು. ಖಾಲಿ ಚೌಕದಲ್ಲಿ ಸೂಕ್ತವಾದ ಸಂಖ್ಯೆಯನ್ನು ಬರೆಯಿರಿ ಅಂತ ಕೇಳಿದರೆ ಇದಕ್ಕೆ 12 ಬರುವಂಥದ್ದು. ಅಂದರೆ ಅದನ್ನು ಸುಲಭ ರೂಪಕ್ಕೆ ತಂದಾಗ 12ನೇ 6 ಬರುವಂಥದ್ದು. ನೆಕ್ಸ್ಟು ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ ಅಂತ ಕೇಳಿದರೆ ಇವನ್ನೆಲ್ಲ ನೀವು ಕೆಳಗೆ ಉತ್ತರವನ್ನು ನೋಡಿ ಬಿಡಿಸ್ಬೋದು. ಕೆಳಗಿನ ಭಿನ್ನರಾಶಿಗಳನ್ನು ಬ್ರಹ್ಮಗುಪ್ತನ ವಿಧಾನದಿಂದ ಸಂಕಲನವನ್ನು ಮಾಡಿ ಅಂತ ಕೇಳಿದರೆ ಈ ರೀತಿ ಕ್ವಶನ್ಸ್ಗಳು ನಮಗೆ ಬರ್ತವೆ. ಇವನ್ನ ನಾವು ನೋಡ್ಕೋಬೇಕಾಗುತ್ತೆ. ಇವಕ್ಕೆಲ್ಲಕ್ಕೂ ಕೂಡ ನೀವು ಆನ್ಸರ್ಸನ್ನು ನೋಡಿರಿ. ಒಟ್ಟು ಹಣ ಅಂತ ಕೇಳಿದರೆ ಕೂಡುವಂಥದ್ದು. ಆಮೇಲೆ ನೆಕ್ಸ್ಟು ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದವರು ಯಾರು ಅಂದರೆ ವ್ಯತ್ಯಾಸವನ್ನು ತಿಳ್ಕೊಂಡು ಮಾಡುವಂತಹ ಲೆಕ್ಕಗಳು. ಕೆಳಗಿನ ಲೆಕ್ಕಗಳನ್ನು ಬಿಡಿಸಿ ಅಂತ ಕೇಳಿದರೆ ಇವನ್ನೆಲ್ಲವನ್ನು ಕೂಡ ಬಿಡಿಸುವಂಥದ್ದು. ಇವಕ್ಕೆ ಮಾದರಿ ಉತ್ತರಗಳನ್ನು ನಾವಿಲ್ಲಿ ಮೇಯ್ನು ಗಮನಿಸಬೇಕು. ಇವೆಲ್ಲವೂ ಕೂಡ ಮಾದರಿ ಉತ್ತರ ಇರುವಂಥದ್ದು. ನಾನು ಬಹುವಾಕ್ಯಗಳು ಕ್ವಶನ್ಸು ಒಂದೊಂದು ಮಾರ್ಕ್ಸಿಗೆ ಅಷ್ಟೇ ಹೇಳಿರ್ತೀನಿ. ಉಳಿದವನ್ನು ನೀವು ಇಲ್ಲೇನು ಮಾಡ್ಬೇಕಾಗತ್ತೆ, ಯಥಾರೀತಿ ನೋಡ್ಕೊಂಡು ಸಮಸ್ಯೆಯನ್ನು ನೀಟಾಗಿ ಬಿಡಿಸೋದನ್ನು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸಮಮಿತಿಯ ಆಕೃತಿಗಳನ್ನು ಬಿಡಿಸಿರುವಂಥದ್ದು. ಹೇಳಿಕೆಯು ತಪ್ಪಾಗಿದೆಯಿಲ್ಲವೋ ಅನ್ನೋದನ್ನು ಪರೀಕ್ಷೆ ಮಾಡಿರುವಂಥದ್ದು. ಆಮೇಲೆ ರೇಷ್ಮೆ ತಿಂದ ಮಾವಿನ ಹಣ್ಣುಗಳು, ಆಮೇಲೆ ಜಾನು ತಿಂದ ಮಾವಿನ ಹಣ್ಣುಗಳು, ಒಟ್ಟು ಮಾವಿನ ಹಣ್ಣುಗಳು, 2ನೇ 9. ಅಂದರೆ ನೋಡಿರಿ, ಅರ್ಧ ಮಾರ್ಕ್ಸನ್ನು ಕೊಟ್ಟು ಬರುವಂಥದ್ದು. ಈ ಲೈನ್ ಬರೆದ್ರೆ ಅರ್ಧ ಮಾರ್ಕ್ಸು, ಈ ಲೈನ್ ಬರೋ ಅರ್ಧ ಮಾರ್ಕ್ಸು, ಈ ಲೈನ್ ಬರೋ ಅರ್ಧ ಮಾರ್ಕ್ಸು, ಉತ್ತರ ಕರೆಕ್ಟಾಗಿ ಕೊಟ್ಟರೆ ಅರ್ಧ ಮಾರ್ಕ್ಸು. ಈ ರೀತಿ ಡಿವೈಡ್ ಆಗುತ್ತೆ ಗಣಿತದಲ್ಲಿ. ಅದಕ್ಕೆ ನೀವು ಲೆಕ್ಕಗಳನ್ನು ಭಾಳ ವ್ಯವಸ್ಥಿತವಾಗಿ ಮಾಡಬೇಕಾಗುತ್ತೆ. ಇದು ಸಬ್ಜೆಕ್ಟ್ ವೈಸು ಹಂಚಿಕೆ ಮಾಡಿರುವಂಥದ್ದು. 24 ಕ್ವಶನ್ಸು 40 ಅಂಕಗಳಿಗೆ. ನೆಕ್ಸ್ಟ್ ಬರುವಂಥದ್ದು ಮಾದರಿ ಪ್ರಶ್ನೆ ಪತ್ರಿಕೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ನೋಡುವಂಥದ್ದು. ಇದು 40 ಅಂಕಗಳಿಗಾದರೂ ಕೂಡ 1 ಗಂಟೆ 30 ನಿಮಿಷ ಟೈಮನ್ನು ಕೊಟ್ಟಿರುವಂಥದ್ದು. ಇವಕ್ಕೆ ನೋಡೋದಾದರೆ ನೀರಿನ 3 ಸ್ಥಿತಿಗಳನ್ನು ತಿಳಿಸಿ ಅಂತ. ಪ್ರತಿ ಆಯ್ಕೆ ಪ್ರಶ್ನೆಗಳಿರುವಂಥದ್ದು 4. ನೀರಿನ 3 ಸ್ಥಿತಿಗಳು ನಿಮಗೆ ಗೊತ್ತಿದೆ, ಘನ, ದ್ರವ, ಅನಿಲ. ಸತೀಶನ ತಾಯಿಯು ಚಹಾ ಮಾಡುವಾಗ ಜರಡಿಯನ್ನು ಬಳಸಿ ಚಹಾದ ಎಲೆಗಳನ್ನು ಬೇರ್ಪಡಿಸುತ್ತಿರುವುದು ಗಮನಿಸಿದನು. ಸತೀಶನ ತಾಯಿಯು ಹೀಗೆ ಮಾಡುವುದರ ಉದ್ದೇಶ ಏನು ಅಂತ ಕೇಳಿದರೆ ಇದು ಉಪಯುಕ್ತವಲ್ಲದ ಘಟಕಗಳನ್ನು ಬೇರ್ಪಡಿಸುವಂಥದ್ದು. ಆನ್ಸರ್ ಸಿ ಆಗುವಂಥದ್ದು. ಪ್ರಯೋಗಶಾಲಾ ತಾಪಮಾಪಕ ಬಳಸಿ ತಾಪವನ್ನು ಅಳೆಯಲು ಕೆಳಗಿನಗಳಲ್ಲಿ ಯಾವುದು ಸರಿಯಾದ ಮಾರ್ಗವಾಗಿದೆ ಅಂತ ಕೇಳಿದರೆ ಅಂದರೆ ಆನ್ಸರ್ ಬಿ ಇದೆಯಲ್ಲ, ತಾಪಮಾನವನ್ನು ಲಂಬವಾಗಿ ಹಿಡಿದು ಬದಿಗಳನ್ನು ಅಥವಾ ಕೆಳಭಾಗವನ್ನು ಸ್ಪರ್ಶಿಸದೆ ಮುಳುಗಿಸಿ ಆನ್ಸರ್ ಆಗುವಂಥದ್ದು. ಮಳೆ ಪ್ರಮಾಣ ಕಡಿಮೆಯಾಗಲು ಇದು ಪ್ರಮುಖ ಕಾರಣವಾಗಿದೆ. ಅಂದರೆ ಯಾವುದಂದರೆ ಅರಣ್ಯನಾಶ ಆಗಿರುವುದರಿಂದ. ತಾಪಮಾಪಕದಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ದ್ರವ ಯಾವುದು ಅಂದರೆ ಪಾದರಸ. ಜೀವಿಗಳಲ್ಲಿ ಬೆಳವಣಿಗೆ ಎಂದರೇನು ಅಂತಂದರೆ ಬೆಳವಣಿಗೆ ಅಂತಂದರೆ ಗಾತ್ರ, ಸಂಕೀರ್ಣತೆ ಮತ್ತು ಅಭಿವೃದ್ಧಿಯಲ್ಲಿ ಹೆಚ್ಚಳ ಕಾಣುವಂಥದ್ದನ್ನು, ಕಾಲಾಂತರದಲ್ಲಿ ಹೆಚ್ಚಳ ಕಾಣುವಂಥದ್ದನ್ನು ನಾವೇನಂತೀವಿ ಜೀವಿಗಳಲ್ಲಿ ಬೆಳವಣಿಗೆ ಅಂತ ಕರಿತೀವಿ. ಆರ್ದ್ರತೆ ಎಂದರೇನು ಅಂತಂದರೆ ಗಾಳಿಯಲ್ಲಿರುವಂತಹ ನೀರಾವಿಯ ಪ್ರಮಾಣವನ್ನು ಆರ್ದ್ರತೆ ಅಂತ ಕರಿತೀವಿ, ಅಥವಾ ವಾತಾವರಣದಲ್ಲಿರುವಂತಹ ನೀರಿನ ಅಂಶವನ್ನು ನಾವು ಆರ್ದ್ರತೆ ಅಂತ ಕರಿತೀವಿ.
ಚಹಾ ತಯಾರಿಸುವಾಗ ಮಿಶ್ರಣದಲ್ಲಿರುವಂತಹ ಚಹಾ ಎಲೆಗಳನ್ನು ಯಾವ ವಿಧಾನದಿಂದ ನಾವು ಪ್ರತ್ಯೇಕಿಸಲಾಗ್ತದೆ ಅಂತಂದರೆ ಶೋಧಿಸುವಿಕೆ. ಅಂದರೆ ನಾವೇನು ಶೋಧಿಸ್ತೀವಲ್ಲ ಅದನ್ನೇ ಶೋಧಿಸುವಿಕೆ ಮೂಲಕ ನಾವು ಆಗುವಂಥದ್ದು. ಈ ಖಾಲಿ ಬಿಟ್ಟಿರೋ ಜಾಗವನ್ನು ಸರಿಯಾದ ಉತ್ತರದಿಂದ ಭರ್ತಿ ಮಾಡಿ ಅಂತ ಕೇಳಿದರೆ, ಸೂರ್ಯ, ನೀರು ಮತ್ತು ಜೀವಿಗಳು ಕ್ರಿಯೆಗಳಿಂದ ದೀರ್ಘಾವಧಿಯಲ್ಲಿ ಬಂಡೆಗಳು ವಿಘಟನೆಯನ್ನು ಹೊಂದಿ ಉಂಟಾಗುವಂತಹ ಸಂಪನ್ಮೂಲ ಯಾವುದು ಅಂತ ಕೇಳಿದರೆ ಮಣ್ಣು. ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು ಅಂತ ಕೇಳಿದರೆ ಚಂದ್ರ. ಜೀವಿಗಳಿಗೆ ಅವುಗಳ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಡ್ಯಾಶ್ ಅಗತ್ಯ ಬೇಕು, ನಮಗೆ ಪೋಷಣೆ ಬೇಕು. ಯಾವುದೇ ಒಂದು ಜೀವಿ ಇರ್ಬೋದು, ಆ ಜೀವಿಗೆ ಮೇಯ್ನ್ ಏನು ಬೇಕು? ಪೋಷಣೆ ಬೇಕು. ನೆಕ್ಸ್ಟು, ನಮ್ಮ ಸೌರವ್ಯೂಹವು ಡ್ಯಾಶ್ ಗ್ಯಾಲಕ್ಸಿಯ ಭಾಗವಾಗಿದೆ. ಹಾಲು ಆದಿಯ ಗ್ಯಾಲಕ್ಸಿಯ ಭಾಗವಾಗಿರುವಂಥದ್ದು. ನೆಕ್ಸ್ಟ್ ಇವೆಲ್ಲ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಕೇಳಿರುವಂಥದ್ದು. ಒಟ್ಟು 2-3 ವಾಕ್ಯದಲ್ಲಿ ಉತ್ತರಿಸುವಂಥದ್ದು 20 ಅಂಕಗಳಿಗೆ ಇರುತ್ತವೆ. ನೆಕ್ಸ್ಟ್ 4-5 ಅಂಕಗಳಲ್ಲಿ ಉತ್ತರಿಸಿರುವಂಥದ್ದು 8 ಅಂಕಗಳಿಗೆ. ಇಲ್ಲಿಗೆ ನಮಗೆ ನೋಡ್ರಿ, ಒಂದು ಚಿತ್ರವನ್ನು ಕೇಳ್ತಾರೆ. ಸೌರವ್ಯೂಹದ ಅಂದವಾದ ಚಿತ್ರವನ್ನು ಬರೆದು ಕೆಳಗಿನ ಗ್ರಹಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇವಕ್ಕೆ ಮಾದರಿ ಉತ್ತರಗಳನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇದು ವೈದ್ಯಕೀಯ ತಾಪಮಾಪಕ ಮತ್ತು ಪ್ರಯೋಗಾಲಯ ಶಾಲೆಯಲ್ಲಿರುವಂಥ ತಾಪಮಾಪಕಕ್ಕಿರುವಂಥ ವ್ಯತ್ಯಾಸವನ್ನು ಕೇಳಿರುವಂಥದ್ದು. ನೋಡಿ, ಇಷ್ಟು ಪಾಯಿಂಟನ್ನು ಬರೋ ನಿಮಗೆ 4 ಅಂಕಗಳು ಸಿಗುವಂಥದ್ದು. 24ನೇ ಕ್ವಶನ್ ಏನು ಕೇಳಿದರೆ ಇದನ್ನು ಚಿತ್ರವನ್ನು ಬರೆಯುವಂಥದ್ದು. ನೆಕ್ಸ್ಟ್ ಯಾವ್ಯಾವ ಪಾಠದಲ್ಲಿ ಎಷ್ಟೆಷ್ಟು ಕ್ವಶನ್ಸ್ಗಳನ್ನು ತೆಗೆದಿದ್ದಾರೆ ಅಂತಕ್ಕಂಥದ್ದನ್ನು ನೋಡಿದಂಥದ್ದು. ವೆಯ್ಟೇಜು ಕ್ವಶನ್ ಪೇಪರ್ ಯಾವ ರೀತಿ ಇರ್ತೈತೆ, ಯಾವ್ಯಾವ ತೆಗೆದಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಸಮಾಜ ವಿಜ್ಞಾನ. ಇದು 40 ಅಂಕಗಳಿಗೆ 90 ನಿಮಿಷ. ಇಲ್ಲಿ ಮೌರ್ಯ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಕೇಳಿದರೆ ಕ್ವಶನ್ನು, ಇದು ಪಾಟಲಿಪುತ್ರ. ದಕ್ಷಿಣ ಭಾರತದ ದಂಡಯಾತ್ರೆಗಳ ನಾಯಕತ್ವ ವಹಿಸಿದಂಥ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕ ಯಾರು ಅಂತ ಕೇಳಿದರೆ ಮಲ್ಲಿಕ್ ಕಾಫರ್. ಮೊಘಲರ ಈ ದೊರೆ ಭಾರತಕ್ಕೆ ಗುಲಾಬಿಯನ್ನು ಪರಿಚಯ ಮಾಡಿಕೊಟ್ಟಿದ್ದಾನೆ. ಯಾರು ಅಂತಂದರೆ ಯಾವ ದೊರೆ ಅಂತ ಕೇಳಿದರೆ ಅವನೇ ಬಾಬರ್. ಪ್ರಪಂಚದಲ್ಲಿ ಹೆಚ್ಚು ಪೆಟ್ರೋಲಿಯಂ ಉತ್ಪಾದಿಸಿರುವಂತಹ ದೇಶ ಯಾವುದು ಅಂತ ಕೇಳಿದರೆ ಸೌದಿ ಅರೇಬಿಯಾ. ನೆಕ್ಸ್ಟ್ ರಾಜಪ್ರಭುತ್ವ ಎಂದರೇನು ಅಂತ ಕೇಳಿದರೆ ಸರ್ಕಾರದ ಎಲ್ಲ ಅಧಿಕಾರಿಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿ ಇದ್ದರೆ ಅದನ್ನು ರಾಜಪ್ರಭುತ್ವ ಅಂತ ಕರಿತೀವಿ. ರಾಜಪ್ರಭುತ್ವ ಅಂದರೆ ರಾಜರು ಆಳುವಂಥದ್ದು. ಏಕರೂಪ ನಾಗರಿಕತೆ ಸಂಹಿತೆ ಎಂದರೇನು ಅಂತ ಕೇಳಿದರೆ ಭಾರತದ ಎಲ್ಲ ಪ್ರಜೆಗಳಿಗೂ ಸಮಾನ ನಾಗರಿಕ ಕಾನೂನು ಜಾರಿ ಮಾಡುವುದನ್ನು ಏಕರೂಪ ನಾಗರಿಕ ಸಂಹಿತೆ ಅಂತೇಳಿ ಕರಿತೀವಿ. ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಕನ್ನಡ ರಾಜ್ಯ ರಮಣ ಎಂಬ ಬಿರುದನ್ನು ಹೊಂದಿದ್ದರು ಅಂತ ಕೇಳಿದರೆ ಅವನೇ ಶ್ರೀಕೃಷ್ಣ ದೇವರಾಯರು. ನಮ್ಮ ರಾಷ್ಟ್ರಧ್ವಜದಲ್ಲಿರುವಂತಹ ಬಿಳಿಯ ಬಣ್ಣವನ್ನು ಏನನ್ನು ಸೂಚಿಸ್ತದೆ ಅಂತ ಕೇಳಿದರೆ ಅದು ಬಿಳಿ ಬಣ್ಣ ನಮಗೆ ಶಾಂತಿ ಸಂಕೇತವನ್ನು ಸೂಚಿಸುವಂಥದ್ದು. ನೆಕ್ಸ್ಟು ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ ಅಂತ ಕೇಳಿದರೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯಾದ ದಿನಾಂಕ ಕೇಳಿದರೆ 1948 ಡಿಸೆಂಬರ್ 10. ಇದು ಫತ್ತೇಪುರ್ ಸಿಕ್ರಿಯನ್ನು ಡ್ಯಾಶ್ ಸಾಮ್ರಾಟ ನಿರ್ಮಾಣ ಮಾಡಿದನು ಅಕ್ಬರ್ ಏನು ಮಾಡ್ತಾನೆ? ನಿರ್ಮಾಣ ಮಾಡ್ತಾನೆ. ಏಷ್ಯಾ ಖಂಡವು ಡ್ಯಾಶ್ ಗೋಳಾರ್ಧದಲ್ಲಿದೆ, ಇದು ಉತ್ತರ ಗೋಳಾರ್ಧದಲ್ಲಿ ಇದೆ. ನೆಕ್ಸ್ಟ್ ಪ್ರಪಂಚದ 2ನೆಯ ಚಿಕ್ಕ ಭೂಖಂಡ ಯುರೋಪ್ ಖಂಡ, 2ನೇದು. ನೆಕ್ಸ್ಟ್ ಇವನ್ನೆಲ್ಲ ನೋಡ್ಬೋದು. ಇವನ್ನೆಲ್ಲ ನೋಡ್ತಾ ಇವಕ್ಕೆಲ್ಲವಕ್ಕೂ ಕೂಡ ಆನ್ಸರ್ಸ್ಗಳನ್ನು ನೀವು ಹುಡುಕಬೇಕು. ಇವಕ್ಕೆ ಆನ್ಸರ್ಸ್ ಕೂಡ ನಾನು ಹೇಳ್ತೀನಿ. ಭಾರತದ ನಕ್ಷೆಯನ್ನು ಬಿಡಿಸಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಬೇಕು. ಭಾರತ ಭೂಪಟವನ್ನು ಬಿಡಿಸಬೇಕಾಗತ್ತೆ. ಅವಕ್ಕೆ ಆನ್ಸರ್ಸ್ಗಳನ್ನ ನಾವಿಲ್ಲಿ ನೋಡ್ಬೋದು.
ಮತದಾನದ ಮಹತ್ವ ಎಂದರೇನು ಅನ್ನೋದ್ರ ಬಗ್ಗೆ ಕೊಟ್ಟಿರುವಂಥದ್ದು ಉತ್ತರಗಳು. ಈ ಪಾಯಿಂಟ್ಸ್ಗಳನ್ನು ನೀವು ಹಾಕಲೇಬೇಕು. ಈ ಪಾಯಿಂಟ್ಸ್ ಹಾಕಿದ್ರೆ ಮಾತ್ರ ಇದು ಕೀ ಆನ್ಸರ್ ಅವ್ರ ಹತ್ರ ವ್ಯಾಲ್ಯೂಷನ್ ಮಾಡೋರ ಹತ್ರ ಇರ್ತೈತೆ. ಈ ಆನ್ಸರನ್ನು ನೋಡಿ ನಿಮ್ಮ ಪೇಪರನ್ನು ವ್ಯಾಲ್ಯೂಷನ್ ಮಾಡ್ತಾರೆ. ಹಾಗಾಗಿ ನೀವು ಸಾಧ್ಯವಷ್ಟು ಬುಕ್ಕಾಗಿರೋ ಪಾಯಿಂಟ್ಸ್ಗಳನ್ನು ಬರೀಬೇಕು. ಇಲ್ಲಿ ಶ್ರೀಕೃಷ್ಣ ದೇವರಾಯನ ಕಾಲದ ವಿಜಯನಗರ ಸಾಮ್ರಾಜ್ಯದ ವಿಸ್ತೀರ್ಣವನ್ನು ತೋರಿಸಿರುವಂಥದ್ದು. ಇಲ್ಲಿಂದ ಇಲ್ಲಿಗೆ ಭೂಭಾಗದಲ್ಲಿ ಆಳ್ವಿಕೆ ನಡೀತಿತ್ತು ಅಂತಕ್ಕಂಥದ್ದನ್ನು ಇಲ್ಲಿ ತೋರಿಸಿರುವಂಥದ್ದು. ನೆಕ್ಸ್ಟು ಘಟಕವಾರು ಹಂಚಿಕೆ ಯಾವ್ಯಾವ ಪಾಠದಲ್ಲಿ ಎಷ್ಟೆಷ್ಟು ಮಾರ್ಕ್ಸಿಗೆ ಕೇಳ್ತಾರೆ ಅನ್ನೋದನ್ನು ಇಲ್ಲಿ ನಾವು ನೋಡುವಂಥದ್ದು. ಟೋಟಲ್ ಇಲ್ಲೂ ಕೂಡ 24 ಕ್ವಶನ್ಸು 40 ಅಂಕಗಳಿಗೆ ನಡೆಯುವಂಥದ್ದು. ಇಷ್ಟು 6ನೇ ತರಗತಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳ ಪಾಠದಲ್ಲಿ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡಿರುವಂಥದ್ದು. ಈ ಆಧಾರದ ಮೇಲೆ, ಈ ಮಾದರಿ ಪ್ರಶ್ನೆ ಪತ್ರಿಕೆಗಳ ಆಧಾರದ ಮೇಲೆ ನೀವು ಎಕ್ಸಾಮಿಗೆ ಪ್ರಿಪೇರನ್ನು ಎಕ್ಸಾಮಿಗೆ ಪ್ರಿಪರೇಷನ್ನ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.